ಕಾಂಗ್ರೆಸ್ ಆಡಳಿತದ ಬಗ್ಗೆ, ಅದು ತಂದಿರುವಂಥ ಯೋಜನೆಗಳ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಈ ವಿಚಾರದಲ್ಲಿ ಸಣ್ಣ ಪುಟ್ಟ ತಿದ್ದುಪಡಿಗಳನ್ನು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಅನ್ನೋದಾದ್ರೆ ನಿಮ್ಮ ಸಲಹೆ ಸರ್ ಪ್ರಸ್ತುತ ಸಾರ್ವಜನಿಕ ಜೀವನದಲ್ಲಿ ನಾವು ಇದಿಷ್ಟೇ ಸರಿ ಇದೇ ಸರಿ ಅಂತಲ್ಲ. ನಾವು ತಪ್ಪುಗಳಾಗ್ತದೆ, ನೆಪ್ಪುಗಳಾಗ್ತದೆ, ಅನುಭವಗಳು ಆಗ್ತದೆ. ಅದನ್ನು ಕರೆಕ್ಟ್ ಮಾಡ್ತಕ್ಕಂಥ ಮನೋಭಾವ ನಮ್ಮಲ್ಲಿ ಇರಬೇಕಾಗ್ತದೆ. ಅದಕ್ಕೆ ಆ ಕಾರಣಕ್ಕೋಸ್ಕರ ಇವತ್ತು ವಿಧಾನಸಭೆ ಇರ್ತಕ್ಕಂಥದ್ದು, ಮೇಲ್ಮನೆ ಇರ್ತಕ್ಕಂಥದ್ದು, ಚರ್ಚೆ ಆಗ್ತಕ್ಕಂಥದ್ದು, ಇದನ್ನು ತಪ್ಪು ನೆಪ್ಪುಗಳನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದೇ ಹೋಗೋದಕ್ಕೇನೆ ಇವತ್ತು ಜನತಂತ್ರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅವಕಾಶ. ಬಹುಶಃ ಎಲ್ಲೋ ಒಂದು ಕಡೆಗೆ ನನ್ನ ಅನುಭವದಲ್ಲಿ ಹೇಳೋದಾದರೆ, ನಾವು ಯಾವುದಾದ್ರೂ ರಾಜ್ಯದಲ್ಲಿ ಅಸೆಂಬ್ಲಿಗಳು ಸ್ವಲ್ಪ ಮಟ್ಟಿಗೆ ಅರ್ಥಪೂರ್ಣವಾಗಿ ಚರ್ಚೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗಲಾರ್ತದೆ. ನಾವೊಂದು ಕಾನೂನೇ ಮಾಡಿದ್ವಿ, 60 ದಿವಸ ವಿಧಾನಸಭೆ ನಡೆಸಲೇಬೇಕು ಅಂತ ಕಾನೂನು ಮಾಡಿದ್ವಿ ಒಂದು ವರ್ಷದಲ್ಲಿ. ನಾವಂದರೆ ಬೆಂಗಳೂರಿನಲ್ಲಿ, ಬೆಳಗಾಂನಲ್ಲಿ ನಡೆಸ್ತಕ್ಕಂಥ ಸದನಗಳೇ 60 ದಿವಸ ಇರಬೇಕು ಅಂತೇಳಿ. ಎಲ್ಲ ಒಂದು ಕಡೆಗೆ 60 ದಿವಸ ಅಂತ ಹೇಳೋದು ಇತ್ತೀಚಿನ ದಿನಗಳಿಗೆ ಸ್ವಲ್ಪ ಸಹಕಾರ ಕಡಿಮೆ ಆಗ್ತಾ ಇದೆ. ನಾವು 60 ದಿವಸ ತಲುಪಕ್ಕಾಗ್ತಾ ಇಲ್ಲ. 40 ದಿವಸ, 45 ದಿವಸ ಆದರೆ ಹೆಚ್ಚಾಗ್ತಾ ಇದೆ. ಕಾರಣ ಏನಂತಂದ್ರೆ 60 ದಿವಸ ಅಂತ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಹೊಸಬರು ಶಾಸಕರು ಬರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು, ಅವರೆಲ್ಲರೂ ಅರ್ಥ ಮಾಡ್ಕೋಬೇಕು, ಅವರ ಸ್ಥಿತಿಗತಿಗಳನ್ನು ನೈಜವಾಗಿ ಹಂಚ್ಕೋಬೇಕು. ಅಲ್ಲಿ ಅಧಿಕಾರಿಗಳಿರ್ತಾರೆ, ಬ್ಯೂರೋಕ್ರಸಿಗೂ ಕೂಡ ಅದು ಒಂದು ಸಂದೇಶ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೆಚ್ಚು ಚರ್ಚೆ ಆಗಬೇಕು ಅಂತೇಳಿ ನಾವು ಭಾವಿಸಿದ್ವಿ. ನಾನು ಯಾವಾಗಲೂ ಕೂಡ ಈಗ ಇಷ್ಟು ದಿವಸ ನಾನು ಹೆಚ್ಚು ಕಡಿಮೆ 33 ವರ್ಷ 35 ವರ್ಷ ಆದರೂ ಕೂಡ ನನ್ನ ಸರ್ವೀಸಲ್ಲಿ ಒಂದು ದಿವಸ ಅಸೆಂಬ್ಲಿ ತಪ್ಪಿಸಿಲ್ಲ. ಒಂದು ದಿವಸ ಅಸೆಂಬ್ಲಿ ತಪ್ಪಿಸಿಲ್ಲ. ಒಂದು ದಿವಸ ನಾನು ಕ್ಯಾಬಿನೆಟ್ ತಪ್ಪಿಸಿಲ್ಲ. ಒಂದು ದಿವಸ ಕ್ಯಾಬಿನೆಟ್ ತಪ್ಪಿಸಿಲ್ಲ. ಆದರೆ ಎಲ್ಲ ಒಂದು ಕಡೆಗೆ ಇವತ್ತು ರಾಜಕಾರಣ ಅಂತ ಹೇಳಿದ್ರೆ ಏನಂದರೆ, ಎಲ್ಲ ಒಂದು ಕಡೆಗೆ ನಮಗೆ ವಿಶೇಷವಾಗಿ ಜನ ಕೊಟ್ಟಂಥ ಅವಕಾಶ, ಜನಸೇವೆ ಮಾಡಬೇಕಾದಾಗ ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡಬೇಕಾಗುತ್ತೆ. ಪ್ರಾಮಾಣಿಕತೆ ಅಂತಂದರೆ ಅದನ್ನು ವಿಸ್ತಾರ ಮಾಡೋಕ್ಕಾಗಲ್ಲ. ನಾವು ನೈಜವಾಗಿ ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಜನರ ಸಮಸ್ಯೆನ ಯಾವಾಗ ಬಗೆಹರಿಸ್ಬೋದು. ಹಣಕಾಸಿನ ಮುಗ್ಗಟ್ಟು ಬಂದಂಥ ಸಂದರ್ಭದಲ್ಲಿ ನಾನು ದೆಹಲಿಗೆ ಹೋಗ್ತಾ ಇದ್ದೆ. ದೆಹಲಿಯಲ್ಲಿ ನಾನು MLA ಆಗಿದ್ದಾಗಲೇ ಹೋಗ್ತಾ ಇದ್ದೆ. ಕೇಂದ್ರದಲ್ಲಿ ಹೋಗಿ ಅದಕ್ಕೆ ಮನವರಿಕೆ ಮಾಡಿ ಹಣ ತರ್ತಾ ಕೆಲಸ ಮಾಡ್ತಿದ್ವಿ. ಈ ರೀತಿಯಾದಂಥ ಪ್ರಯತ್ನಗಳು ಮಾಡಬೇಕು. ಕೇಂದ್ರ ಸರ್ಕಾರ ಬೇರೆ, ರಾಜ್ಯ ಸರ್ಕಾರ ಬೇರೆ ಅಂತಕ್ಕಂಥ ಭಾವನೆಗಳು ಯಾವತ್ತೂ ಇರಬಾರ್ದು. ಇಬ್ಬರೂ ಇರ್ತಕ್ಕಂಥದ್ದು ನಮ್ಮ ತೆರಿಗೆ ಹಣದಿಂದಲೇ ಕೂಡ ಅವ್ರಿಗೂ ಟ್ಯಾಕ್ಸ್ ಹೋಗುತ್ತೆ, ನಮಗೂ ಟ್ಯಾಕ್ಸ್ ಬರ್ತದೆ. ಸೊ ಹಾಗಾಗಿ ನಾವು ಅದನ್ನು ಶಾಸಕರಾದಂಥವರು ಅದನ್ನು ಅರ್ಥ ಮಾಡಿಕೊಂಡು ಯೋಜನೆಗಳನ್ನು ರೂಪಿಸುವಂಥ ಕೆಲಸವನ್ನು ಮಾಡಿದಾಗ ಕ್ಷೇತ್ರ ಅಭಿವೃದ್ಧಿ ಸಾಧ್ಯ ಆಗುತ್ತೆ, ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ.